ಕೆಲ ಕಂಪನಿಗಳ ಮಾಲೀಕರು ಈ ಮೊನ್ನೆ ಟ್ವೀಟ್ ಮಾಡಿದ್ದನ್ನು ನಾವು ನೋಡಿದ್ವಿ. ಅಂದರೆ ಈ ಬೆಂಗಳೂರನ್ನ ತೊರೆದು ಬಿಡ್ತೀವಿ, 1.5 ಗಂಟೆ ಆಗುತ್ತೆ ಬರೋಕ್ಕೆ, ಏನು ತಮಾಷೆ ಸಂಗತಿನ ಹೆಂಗೆ ಅಂತ. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದನ್ನು ಕೂಡ ನಾವು ನೋಡಿದ್ವಿ. ಈ ಥರದ್ದೆಲ್ಲ ಹೆದರ್ಸಕ್ಕೆ ಬರಬೇಡಿ, ತಪ್ಪು ಸಂದೇಶ ರವಾನಿಸಬೇಡಿ ಅಂತ. ಬ್ಲಾಕ್ ಬಕ್ ಕಂಪನಿ CEO ರಾಜೇಶ್ ಯಾಬಾಜಿ ಈಗ ಅವರು ಯೂಟರ್ನ್ ಹೊಡೆದಿದ್ದಾರೆ. ಇಲ್ಲ, ಬೆಂಗಳೂರು ನಮಗೆ ನೆಲೆ, ನಾವೇನಾದರೂ ಸಾಧನೆ ಮಾಡಿದ್ದೀವಿ ಅನ್ನೋದಕ್ಕೆ ಕಾರಣನೇ ಬೆಂಗಳೂರು. ನಗರದೊಳಗಡೆನೇ ಬೇರೆ ಸ್ಥಳಕ್ಕೆ ನಾವು ಸ್ಥಳಾಂತರಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲಿ ಸ್ಥಳಾಂತರಗೊಳ್ತಾರೆ ಅದರ ಬಗ್ಗೆ ಅವರು ಹೇಳಿಲ್ಲ. ಇದು ಯಾಕೆ ಯೂಟರ್ನ್ ಹೊಡೆದ್ರು? ಅತ್ಯಂತ ಸಹಜವಾಗಿಯೇ ನೋಡಿ, ಯಾವುದೇ ಕಂಪನಿ ಸರ್ಕಾರದ ನೆರವಿಲ್ದೇ, ಒಂದು ವ್ಯವಸ್ಥೆ ನೆರವಿಲ್ದೇ ಬದುಕೋದು ಕಷ್ಟ. ಇವರು ಅನಿಸಿದ್ದನ್ನು ನೇರವಾಗಿ ಹೇಳಿದರು. ಇಲ್ಲ, ನನಗೆ ಹಿಂಗೆ ಅನಿಸಿದೆ, ಯಾಕಂದರೆ 1.5 ಗಂಟೆ ಆಗುತ್ತೆ ಬರೋಕ್ಕೆ, ಬರೀ ಒಂದೂವರೆ ಗಂಟೆ ಆಗುತ್ತೆ ಅಂದರೆ ಒಬ್ಬ ಸಹಜವಾಗಿ ಅವ್ರಿಗೂ ಹಕ್ಕಿರಲ್ವಾ, ಅವರು ಟ್ಯಾಕ್ಸ್ ಕಟ್ತಾರಪ್ಪ. ಬೆಂಗಳೂರಿನ ಪಾತ್ರದಲ್ಲಿ, ಕರ್ನಾಟಕದ ಆದಾಯದ ಪಾತ್ರದಲ್ಲಿ ಅವ್ರದ್ದು ಕೂಡ ಪಾತ್ರ ಇರುತ್ತಲ್ಲ. ಹಾಗಾಗಿ ಅವ್ರು ಹೇಳಿದ್ರು 1.5 ಗಂಟೆ ಆಗುತ್ತೆ ಒನ್ ವೇ ಬರೋದಕ್ಕೆ. ಏನಿದ್ರ ಅರ್ಥ ಇದು? ಬೇಡ, ನಾವು ಬೆಂಗಳೂರನ್ನು ತೊರಿತೀವಿ ನಾವು ಅನ್ನುವಂಥ ಮಾತು. ಅದಾದ ಮೇಲಿಂದ ಬಿಡಿ, ಎಲ್ಲರೂ ಸೇರಿಕೊಂಡು ಕಿಡಿಕಾರಿದ್ರು ವ್ಯವಸ್ಥೆಯ ಮೇಲೆ. ಅದು ಪೈಗಳಾಗಿರ್ಬೋದು, ಬೇರೆ ಬೇರೆ ಉದ್ಯಮಿಗಳಾಗಿರ್ಬೋದು, IT BT ದಿಗ್ಗಜರೆಲ್ಲರೂ ಕೂಡ ಕಿಡಿಕಾರಿದ್ರು. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಕೂಡ ಭಾಳ ಖಾರವಾಗಿ ಮಾತಾಡಿದರು. ಈಗ ಬ್ಲಾಕ್ ಬಕ್ ಕಂಪನಿ CEO ಹೇಳಿದ್ದಾರೆ, ಇಲ್ಲ, ನಾವು ಕಂಪನಿ ಸ್ಥಳಾಂತರಿಸ್ತೀವಿ ಅನ್ನುವಂಥ ಮಾತು. ಬನ್ನಿ, ಅವರು ಟ್ವೀಟ್ ಮಾಡಿದ್ದಾರೆ ನೋಡೋಣ. ನಮ್ಮ ಬ್ಲಾಕ್ ಬಕ್ ಕಂಪನಿ 2015ರಲ್ಲಿ ಬೆಂಗಳೂರಲ್ಲಿ ಆರಂಭವಾಯಿತು. ಕೋರಮಂಗಲದ ಸೋನಿ ಸಿಗ್ನಲ್ ಬಳಿಯ ಒಂದು ಸಣ್ಣ ಕಚೇರಿಯಿಂದ ಪ್ರಾರಂಭವಾಯಿತು. ನಾವು ನಮ್ಮ ಕಾರ್ಯಾಚರಣೆಗಳು ಮತ್ತು ತಂಡಗಳನ್ನು ವಿಸ್ತರಿಸುತ್ತಿದ್ದಂತೆ ದೊಡ್ಡ ಕಚೇರಿ ಸ್ಥಳಗಳು ಮತ್ತು ಉತ್ತಮ ಸೂಕ್ತವಾದ ಸೌಲಭ್ಯಗಳಿಗಾಗಿ ನಾವು 2016ರಲ್ಲಿ ಬೆಳ್ಳಂದೂರಿನ ಹೊರವರ್ತುಲ ರಸ್ತೆಗೆ ಶಿಫ್ಟ್ ಆದ್ವಿ. ಬೆಂಗಳೂರು ನಗರ ಮತ್ತು ಕರ್ನಾಟಕ ರಾಜ್ಯದ ಕಂಪನಿಯು ಅಗತ್ಯವಿರುವ ಸಂಪನ್ಮೂಲಗಳು, ಮೂಲ ಸೌಕರ್ಯ, ಪ್ರತಿಭಾ ಸಾಂದ್ರತೆ ಮತ್ತು ಅವಕಾಶಗಳೊಂದಿಗೆ ದೊಡ್ಡ ಕಂಪನಿಯಾಗಿ ಬೆಳೆಯಲು ಅನುವು ಮಾಡಿಕೊಟ್ಟಿದೆ. ನಾವು ಇದೀಗ ನಗರದೊಳಗೆ ಬೇರೆ ಸ್ಥಳಕ್ಕೆ ಮಾತ್ರ ಸ್ಥಳಾಂತರಗೊಳ್ಳುತ್ತಿದ್ದೇವೆ. ಇದು ನಮ್ಮ ಉದ್ಯೋಗಿಗಳಿಗೆ ಸುಲಭ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ. ನಾವು ಬೆಂಗಳೂರು ನಗರದಲ್ಲಿಯೇ ಉಳಿಯುವುದು ಮಾತ್ರವಲ್ಲದೆ ಇಲ್ಲಿ ನಮ್ಮ ಹೆಜ್ಜೆ ಗುರುತನ್ನು ವಿಸ್ತರಿಸುತ್ತೇವೆ. ಬೆಂಗಳೂರು ನಮಗೆ ನೆಲೆಯಾಗಿದೆ. ನಮ್ಮ ಅಗತ್ಯತೆಗಳು ಮತ್ತು ಸಮಸ್ಯೆಗಳನ್ನು ಸಂಬಂಧಿತ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸಲು, ಅವುಗಳನ್ನು ಪರಿಹರಿಸಲು ಬೆಂಬಲವನ್ನ ಪಡೆಯಲು ನಾವು ಬದ್ಧರಾಗಿರುತ್ತೇವೆ.